ಸತ್ಕಾರವನ್ನು ಮಾಡ್ತೇವೆ, ಆ ರೀತಿಯ ಸತ್ಕಾರವನ್ನು ಮಾಡು ಅಂತ ತಿಳಿಸಿಕೊಟ್ಟಿದ್ದಾನೆ. ಕೃತಿಕೆ ಧ್ಯಾನ ನಿಷ್ಠಯ, ನಮ್ಮ ಹೃದಯಾಕಾಶದಲ್ಲಿ ಭಗವಂತನನ್ನ ಧ್ಯಾನ ಮಾಡು, ಆ ಧ್ಯಾನದ ಮೂಲಕ ಭಗವಂತನನ್ನ ಒಲಿಸಿಕೊಳ್ಳು ಅಂತ ಹೇಳಿ ಆಕಾಶದ ಪ್ರತೀಕದಲ್ಲಿ ದೇವರನ್ನ ಆರಾಧನೆ ಮಾಡು ಅಂತ ಹೇಳಿದ್ರು. ವಾಯು ಮುಖ್ಯದಿಯ, ವಾಯು ಅಂತಂದ್ರೆ ಗಾಳಿ, ಆ ಗಾಳಿಯಲ್ಲಿ ಪ್ರಾಣಾಯಾಮಗಳನ್ನೆಲ್ಲ ನಾವು ಮಾಡಿಕೊಂಡು ಮುಖ್ಯದಿಯ ಅಲ್ಲಿ ಮುಖ್ಯ ಪ್ರಾಣ ದೇವರನ್ನು ಸ್ಮರಣೆ ಮಾಡಿಕೊಂಡು, ಮುಖ್ಯ ಪ್ರಾಣ ದೇವರು ಭಗವಂತನ ವಿಶೇಷ ಅಣತಿಗೆ ಅನುಸಾರವಾಗಿ ನಮ್ಮನ್ನೆಲ್ಲ ನಿಯಮನ ಮಾಡ್ತಾ ಇದ್ದಾನೆ, ನಮ್ಮನ್ನೆಲ್ಲ ಕಾಯ್ತಾ ಇದ್ದಾನೆ. ಆದ್ರಿಂದ ಅಂತಹ ಬುದ್ಧಿಯ ಜೊತೆಗೆ ಆ ವಾಯು ಪ್ರತೀಕದಲ್ಲಿ ಆರಾಧನೆ ಮಾಡುವಂತ ತಿಳಿಸಿಕೊಟ್ಟು, ಅದೇ ರೀತಿಯಾಗಿ ಸೋಯೈ ದ್ರವ್ಯ ಪುರಸ್ಕೃತ, ಎಲ್ಲ ದ್ರವ್ಯಗಳನ್ನು ಕೂಡ ನೀರಿನ ಮೂಲಕ ಕೃಷ್ಣಾರ್ಪಣವನ್ನು ಬಿಡುವುದು, ದೇವರಿಗೆ ಅರ್ಪಣವನ್ನು ಮಾಡುವುದರ ಮೂಲಕ ನೀರಿನ ಪ್ರತೀಕದಲ್ಲಿ ಭಗವಂತನನ್ನ ಆರಾಧನೆ ಮಾಡು ಅಂತ ಹೇಳಿದ್ರು. ಸ್ಥಂಡಿಲೆ ಮಂತ್ರಹೃದಯೈಹಿ, ಭೂಮಿಯ ಪ್ರತೀಕಗಳಲ್ಲಿ ಯಂತ್ರಗಳನ್ನೆಲ್ಲ ಬರೀಬೇಕು. ಮಂತ್ರಸಾರಾದಿ ವಿಶೇಷವಾದಂತಹ ಆಚಾರ್ಯ ಪ್ರಣೀತವಾದಂತಹ ಯಂತ್ರಗಳನ್ನೆಲ್ಲ ಬರೆದು ಅಲ್ಲಿ ಮಂತ್ರಹೃದಯೈಹಿ, ಇಷ್ಟವಾದ ಮಂತ್ರಗಳಿಂದ ಅರ್ಚನೆಯನ್ನು ಮಾಡಿ ಆ ಪ್ರತೀಕದಲ್ಲಿ ದೇವರನ್ನು ಆರಾಧನೆ ಮಾಡು ಅಂತ ಹೇಳಿದ್ರು. ಭೋಗೈಹಿ ಆತ್ಮಾನಮಾತ್ಮನಿ, ಇನ್ನು ನಮ್ಮೊಳಗಿರುವಂತಹ ಹೃದಯದ ಒಳಗಿರುವಂತಹ ಭಗವಂತನನ್ನ ಪರಮಾತ್ಮನನ್ನ, ನಮ್ಮ ಆತ್ಮದೊಳಗಿರುವಂತಹ ಪರಮಾತ್ಮನನ್ನ ಭೋಗೈಹಿ, ಸತ್ಶಾಸ್ತ್ರಗಳಲ್ಲಿ ಯಾವ ರೀತಿ ತಿಳಿಸಿಕೊಟ್ಟಿದ್ದಾರೋ ಸತ್ಕಾಮನೆಗಳನ್ನು ಚೆನ್ನಾಗಿ ನಾವು ಅನುಭವಿಸಿ ನಮ್ಮ ಹೃದಯದೊಳಗಿರುವಂತಹ ಭಗವಂತನ ಪ್ರತೀಕವನ್ನು ಕೂಡ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲದೆ ಕ್ಷೇತ್ರಜ್ಞಂ ಸರ್ವಭೂತೇಷು ಸಮತ್ವೇನ ಯಜೇತಮಾಂ, ಕ್ಷೇತ್ರಜ್ಞಂ ಎಲ್ಲರ ಹೃದಯದಲ್ಲಿ ಕ್ಷೇತ್ರಜ್ಞಂ ಭಗವಂತನನ್ನು ನೋಡಿ ಎಲ್ಲರನ್ನು ಕೂಡ ನಾವು ಗೌರವದಿಂದ ನೋಡಿ ಭಗವಂತನನ್ನು ಆರಾಧನೆ ಮಾಡಬೇಕು ಎನ್ನುವುದಾಗಿ 11 ಪ್ರತೀಕಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೊನೆಗೆ ಹೇಳಿದ್ರು ದಿಷ್ಣೇಶು ಇತಿಮದ್ರೂಪಂ ಶಂಖಚಕ್ರ ಗದಾಂಬುಜೈ ಯುಕ್ತಂ ಚತುರ್ಭುಜಂ ಶಾಂತಂ ಧ್ಯಾಯನ್ ಅರ್ಚೇತ್ ಸಮಾಹಿತಾ. ಈ ಎಲ್ಲ 11 ಪ್ರತೀಕಗಳಲ್ಲಿ ಭಗವಂತನನ್ನು ಈ ರೀತಿಯಾಗಿ ನೀನು ನೋಡಿ ಆರಾಧನೆ ಮಾಡಿ ದೇವರನ್ನು ಒಲಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ರಾಮದೇವರು